ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮಿತವ್ಯಯ ಬಳಕೆಯ ಕರೆ ಹಿನ್ನೆಲೆಯಲ್ಲಿ ಬೆಂಗಾವಲು ವಾಹನವನ್ನ ಕಡಿತಗೊಳಿಸಿದೆ. ಒಂದು ಕಡೆಯಲ್ಲಿ ಮಿತ ಬಳಕೆಯ ಕರೆಯನ್ನು ಕೊಟ್ಟಿರೋದು ಪ್ರಧಾನಿ ನರೇಂದ್ರ ಮೋದಿ ಅವರು. ಹೀಗಾಗಿ ಬೆಂಗಾವಲು ವಾಹನವನ್ನ ಕಡಿತಗೊಳಿಸಿದೆ ಕೇಂದ್ರ ಗೃಹ ಇಲಾಖೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಕೇವಲ 3 ಬೆಂಗಾವಲು ವಾಹನ ಮಾತ್ರ. ಶೇಕಡ 50ರಷ್ಟು ಬೆಂಗಾವಲು ವಾಹನವನ್ನ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಕಡಿತಗೊಳಿಸಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಮತ್ತು ವರ್ಚುವಲ್ ಸಭೆಗೆ ಸಿಎಂ ಯೋಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕ ಸಾರಿಗೆ ಬಳಸುವಂತೆ ಜನರಿಗೆ ಕರೆ ಕೊಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಗೆ ಬಿಜೆಪಿ ನಾಯಕರು ಸ್ಪಂದಿಸ್ತಾ ಇದ್ದಾರೆ. ಈತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ತಮ್ಮ ಬೆಂಗಾವಲು ವಾಹನದಲ್ಲಿ ಕಡಿತ ಮಾಡಿಕೊಂಡ್ರೆ, ಯುಪಿ ಸಿಎಂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ತಮ್ಮ ಬೆಂಗಾವಲು ವಾಹನದಲ್ಲಿ ಶೇಕಡ 50ರಷ್ಟು ಕಡಿಮೆ ಮಾಡಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಇತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತ ಕರೆಗೆ ಬಿಜೆಪಿಯ ನಾಯಕರು ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರೇ ಮಾಡಿರುವಂತ ರೂಲ್ಸ್ ಅವರೇ ಫಾಲೋ ಮಾಡಬೇಕು, ಅದನ್ನ ಉಲ್ಲಂಘನೆ ಅವರೇ ಮಾಡುವಂತಿಲ್ಲ. ಹೀಗಾಗಿ ಅವರ ಪಕ್ಷದ ನಾಯಕ ಮಾಡಿರುವಂತ ಅಥವಾ ರೂಲ್ಸ್ ಏನೂ ಆಗಿಲ್ಲ, ಬಟ್ ಕೊಟ್ಟಿರುವಂತ ಕರೆಗೆ ಸಂಬಂಧಪಟ್ಟ ಹಾಗೆ ಅದನ್ನ ಫಾಲೋ ಮಾಡುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ವರ್ಚುವಲ್ ಮೀಟಿಂಗ್ಸ್ ಆಗಿರಬಹುದು, ವರ್ಕ್ ಫ್ರಮ್ ಹೋಮ್ ಆಗಿರಬಹುದು, ಇದಕ್ಕೆ ಆದ್ಯತೆಯನ್ನು ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತ ಕರೆಗೆ ಈಗ ಬಿಜೆಪಿ ನಾಯಕರು ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಂಗಾವಲು ವಾಹನದ ಕಡಿತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಸಂತೋಷ್? ಸಂಪತ್, ಪ್ರಮುಖವಾಗಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಕೊಟ್ಟಿರುವಂಥ ಒಂದು ಹೇಳಿಕೆ, ಮಿತವ್ಯಯವನ್ನು ಆದಷ್ಟು ನಾವು ಕೆಲವೊಂದಿಷ್ಟು ವಿಚಾರಗಳಲ್ಲಿ ವಸ್ತುಗಳಲ್ಲಿ ಕೂಡ ಈಗ ಬಳಕೆಯನ್ನು ಮಾಡಬೇಕು ಅನ್ನೋಂಥದ್ದನ್ನು ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ BJP ಎಲ್ಲೆಲ್ಲಿ ತಮ್ಮ ಅಧಿಕಾರದ ನಡೆಸ್ತಾ ಇದೆ ಅಂಥ ರಾಜ್ಯಗಳಲ್ಲಿ ಇರುವಂಥ ಬಹುತೇಕ ಕಾನ್ವೆ ವೆಹಿಕಲ್ಗಳಿಂದ ಬೆಂಗಾವಲು ಪಡೆಗಳಿಂದ ಅದರಲ್ಲಿ ಸಂಪೂರ್ಣ ಕಡಿತ ಮಾಡಬೇಕು ಅನ್ನೋಂಥದ್ದನ್ನು ಹೇಳಲಾಗಿದೆ. ಹಾಗಾಗಿ ಮೊದಲಿಗೆ ಅವರದ್ದೇ ನೇತೃತ್ವದ ಸರ್ಕಾರಗಳು ಎಲ್ಲಿದೆ ಅಲ್ಲಿರುವಂತಹ ಮುಖ್ಯಮಂತ್ರಿಗಳಿಗೂ ಜೊತೆಗೆ ಪ್ರಮುಖ ಹುದ್ದೆಯಲ್ಲಿರುವಂತಹ ಎಲ್ಲರೂ ಕೂಡ ಈ ಒಂದು ಬೆಂಗಾವಲು ಪಡೆಯನ್ನು ಸಂಪೂರ್ಣವಾಗಿ ಕಡಿತ ಮಾಡಿ ಇದರಿಂದಾಗಿ ಅದೆಷ್ಟೋ ಅನಿಲಗಳನ್ನು, ಪೆಟ್ರೋಲ್, ಡೀಸೆಲ್ಗಳನ್ನು ಉಳಿತಾಯ ಮಾಡೋದಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನು ಅರಿತುಕೊಂಡಿರುವಂಥದ್ದು. ಜೊತೆಗೆ ವಿದ್ಯುತ್ ಚಾಲಿತವಾದಂತಹ ವಾಹನಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಿ ಅನ್ನೋಂಥದ್ದನ್ನು ಕೂಡ ಕರೆಯನ್ನು ಕೊಟ್ಟಿರುವಂಥದ್ದು. ಯಾಕೆಂತ ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ನ ಅಭಾವ ಮುಂದಿನ ಹಂತದಲ್ಲೂ ಕೂಡ ಭಾರತದಲ್ಲಿ ಆಗುವಂಥ ಸಾಧ್ಯತೆಗಳಿದೆ. ಅದನ್ನು ಈಗಾಗಲೇ ತಜ್ಞರು ಅಂದಾಜುವನ್ನು ಮಾಡಲಾಗಿರುವಂಥದ್ದು. ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಉದ್ಭವಿಸಿದಂತಹ ಈ ಒಂದು ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧವೇನಿತ್ತು ಅದರ ಪರಿಣಾಮ ಸುಮಾರು 3-4 ತಿಂಗಳ ಬಳಿಕ ಎಷ್ಟರ ಮಟ್ಟಿಗೆ ಜಾಗತಿಕ ಮಟ್ಟದಲ್ಲಿ ಹೊಡೆತವನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸೋದಾದರೆ ಭಾರತವು ಕೂಡ ಅದರಿಂದ ಹೊರತಾಗಿಲ್ಲ. ಜೊತೆಗೆ ಭಾರತದಲ್ಲಿ ಆರ್ಥಿಕವಾಗಿ ಜೊತೆಗೆ ಮೂಲಭೂತ ಸೌಕರ್ಯಗಳಲ್ಲಿ ನಾನಾ ರೀತಿಯಾದಂಥ ಒಂದು ಪರಿಣಾಮಗಳನ್ನು ನಾವೀಗ ಸವಾಲುಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಈಗ ಭಾರತ ಕೂಡ ಉದ್ಭವವಾಗಿದೆ. ಹಾಗಾಗಿ ತಜ್ಞರು ಕೊಟ್ಟಂತಹ ವರದಿಯನ್ವಯ ಕೇಂದ್ರ ಸರ್ಕಾರ ಈ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ. ಅದಕ್ಕೂ ಮುಂಚಿತವಾಗಿ ದೇಶದ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ತಮ್ಮ ಭಾಷಣದ ಮೂಲಕವಾಗಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಸದ್ಯ ಸಾಮಾಜಿಕವಾಗಿ ರಾಜಕೀಯವಾಗಿ ಚರ್ಚೆಯಾಗ್ತಿರುವಂಥ ಈ ಒಂದು ವಿಷಯದಲ್ಲಿ ಕೇಂದ್ರ ಸರ್ಕಾರ ಯಾವ್ಯಾವ ನಿಲುವುಗಳನ್ನು ತೆಗೆದುಕೊಳ್ಳುತ್ತೆ, ವರ್ಕ್ ಫ್ರಮ್ ಹೋಮ್ ಇರ್ಬೋದು, ಜೊತೆಗೆ ಪೂಲಿಂಗ್ ಸರ್ವಿಸ್ ಇರ್ಬೋದು, ಗವರ್ಮೆಂಟ್ ಒಂದು ಟ್ರಾನ್ಸ್ಪೋರ್ಟ್ಗಳನ್ನು ಹೆಚ್ಚಾಗಿ ಉಪಯೋಗಿಸುವಂಥದ್ದಿರ್ಬೋದು, ಈ ರೀತಿಯಾದಂತಹ ಒಂದು ಬಳಕೆಗಳನ್ನು ಮಾಡುವ ಮುಖಾಂತರವಾಗಿ ಮಿತವಾಗಿ ನಾವು ಕೆಲವೊಂದಿಷ್ಟು ವಸ್ತುಗಳನ್ನು ಜೊತೆಗೆ ಪದಾರ್ಥಗಳನ್ನು ಉಪಯೋಗಿಸಬೇಕು ಅನ್ನೋಂಥದ್ದನ್ನು ಕೂಡ ಹೇಳಲಾಗ್ತದೆ. ಜೊತೆಗೆ ಮೊದಲು ಅವರಿಂದನೇ ಅಂದರೆ ಎಲ್ಲೆಲ್ಲಿ ಗಣ್ಯ ವ್ಯಕ್ತಿಗಳಿದ್ದರೆ ಅವರಿಗೆ ನೀಡಲಾಗಿರುವಂತಹ ಈ ಒಂದು ಬೆಂಗಾವಲು ಪಡೆ ಏನಿದೆ ಆ ಮೂಲಕವಾಗಿ ಅಲ್ಲಿ ಕಡಿತವನ್ನು ಹಾಕಿದ್ದೇ ಆದಲ್ಲಿ ಉಳಿದಂಥ ವ್ಯಕ್ತಿಗಳಿಗೆ, ಉಳಿದವರಿಗೆ ಮಾದರಿಯಾಗುವಂತಹ ಒಂದು ನಿಟ್ಟಿನಿಂದಾಗಿ ಈ ಒಂದು ಕರೆಯನ್ನು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕೊಟ್ಟಿರುವಂಥದ್ದು. ಸಂತೋಷ್, ಡೀಟೇಲ್ಸ್ಗಾಗಿ